ಸಂಸತ್ನಲ್ಲಿ ನಡೆದಂತಹ ಸ್ಮೋಕ್ ಬಾಂಬ್ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆದಂತಹ ವಿಚಾರಗಳೀಗ ಬೆಳಕಿಗೆ ಬರ್ತಾ ಇರುವಂತದ್ದು. ಲೇಟೆಸ್ಟ್ ಅಪ್ಡೇಟ್ಸ್ ಇದೆ. ಸ್ಮೋಕ್ ಬಾಂಬ್ ದಾಳಿ ಬಳಿಕ ರಾಜಸ್ಥಾನಕ್ಕೆ ಪರಾರಿಯಾಗಿದ್ದಂತಹ ಲಲಿತ್, ಆತನ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಈಗ ಹೊರಬರ್ತಾ ಇದೆ. ಪೊಲೀಸ್ ವಿಚಾರಣೆಯ ವೇಳೆ ಬಾಯ್ಬಿಟ್ಟಿದ್ದಾನೆ ಲಲಿತ್ ಜಾನಿಂದ ಮತ್ತಷ್ಟು ವಿಚಾರಗಳಿಗೆ ಬೆಳಕಿಗೆ ಬರ್ತಾ ಇದೆ. ಸ್ಮೋಕ್ ಬಾಂಬ್ ದಾಳಿಯ ಬಳಿಕ ರಾಜಸ್ಥಾನಕ್ಕೆ ಪರಾರಿಯಾಗಿದ್ದ ಲಲಿತ್, ಅರೆಸ್ಟ್ಗೂ ಮುನ್ನ ರಾಜಸ್ಥಾನದಲ್ಲಿ ಫೋನ್ಗಳನ್ನ ಸುಟ್ಟಾಕಿದ್ದಾನೆ ಲಲಿತ್ ಝಾ. ಎಲ್ಲ ಆರೋಪಿಗಳ ಫೋನ್ಗಳನ್ನ ತನ್ನ ಬಳಿಗೆ ಇಟ್ಕೊಂಡಿದ್ದ ಈ ಲಲಿತ್ ಝಾ ಅದನ್ನ ಅಲ್ಲಿಂದ ಪರಾರಿಯಾದವ ರಾಜಸ್ಥಾನಕ್ಕೆ ತೆರಳಿ ಅಲ್ಲಿ ಸುಟ್ಟಾಕಿದ್ದ. ಪ್ರಕರಣದಿಂದ ತಪ್ಪಿಸಿಕೊಳ್ಳೋದಕ್ಕೆ ಭಾರಿ ಪ್ರಯತ್ನ ಪಟ್ಟಿದ್ದ ಈ ಆರೋಪಿ ಭಾಗದಷ್ಟು ಬಯಲಾಗ್ತಾ ಇದೆ. ಸ್ಮೋಕ್ ಬಾಂಬ್ ದಾಳಿಯ ಆರೋಪಿಗಳ ಇನ್ನಷ್ಟು ರಹಸ್ಯ. ಎಲ್ಲ ಆರೋಪಿಗಳ ಫೋನ್ ಅನ್ನ ತನ್ನ ಬಳಿಯೇ ಇಟ್ಕೊಂಡಿದ್ದಂತಹ ಲಲಿತ್ ಝಾ, ಘಟನೆ ನಡೀತಾ ಇದ್ದಂತೆ ಅವರೆಲ್ಲರೂ ಕೂಡ ಅರೆಸ್ಟ್ ಆಗ್ತಾರೆ. ಈತ ಅಲ್ಲಿಂದ ಪರಾರಿ ಆಗ್ತಾನೆ, ರಾಜಸ್ಥಾನಕ್ಕೆ ಪರಾರಿ ಆಗ್ತಾನೆ, ಅಲ್ಲಿ ಫೋನ್ಗಳನ್ನು ಸುಟ್ಟು ಹಾಕಿದ. ಪ್ರಕರಣದಿಂದ ತಪ್ಪಿಸಿಕೊಳ್ಳೋದಕ್ಕೆ ಭಾರಿ ಪ್ರಯತ್ನ ಪಟ್ಟಿದ್ದ. ಪೊಲೀಸ್ ವಿಚಾರಣೆಯ ವೇಳೆ ಈ ಸತ್ಯವನ್ನ ಬಾಯ್ಬಿಟ್ಟಿದ್ದಾನೆ. ಕಳೆದ 5 ವರ್ಷದಿಂದ ಈ ಕ್ಷಣಕ್ಕಾಗಿ ಕಾದಿದ್ದೆ, ಒಂದಿನ ಬಂದೇ ಬರುತ್ತೆ, ಆಗ ಈ ರೀತಿ ಮಾಡಬೇಕು ಅಂತ ಕಾಯ್ತಾ ಇದ್ದೆ ಅಂತ ತನ್ನ ತಪ್ಪೊಪ್ಪಿಗೆಯಲ್ಲಿ ಹೇಳ್ಕೊಂಡಿದ್ದಾರೆ. ಮನೆಗೆ ವಿದಾಯ ಹೇಳೋ ಸಮಯ ಬಂದಿದೆ. ಒಂದು ಕಡೆ ಭಯನೂ ಇದೆ, ಇನ್ನೊಂದು ಕಡೆ ಏನ್ ಬೇಕಾದ್ರೂ ಮಾಡೋ ಕಿಚ್ಚು ಸ್ಫೋಟಿಸ್ತಾ ಇದೆ ಅಂತ ಇದು ಆರೋಪಿ ಸಾಗರ್ ಶರ್ಮಾ ಡೈರಿಯಲ್ಲಿ ಕಂಡು ಬಂದಂತಹ ವಿಚಾರ. ಈ ರೀತಿ ಈ ದಾಳಿಕೋರರ ಒಂದೊಂದೇ ರಹಸ್ಯ ಈಗ ಬಯಲಿಗೆ ಬರ್ತಾ ಇದೆ. ಒಂದು ಕಡೆ ದಾಳಿ ಬಳಿಕ ರಾಜಸ್ಥಾನಕ್ಕೆ ಪರಾರಿಯಾಗಿದ್ದಂತಹ ಲಲಿತ್ ಝಾ ಈಗ ಅರೆಸ್ಟ್ ಆದ್ಮೇಲೆ ಸತ್ಯ ಬಾಯ್ಬಿಟ್ಟಿದ್ದಾನೆ. ಈ ಪ್ರಕರಣದಲ್ಲಿ ಆರೋಪಿಗಳ ಎಲ್ಲರ ಫೋನ್ಗಳನ್ನ ತನ್ನ ಬಳಿ ಇಟ್ಕೊಂಡಿದ್ದಂತಹ ಮಾಸ್ಟರ್ ಮೈಂಡ್ ಲಲಿತ್ ಅದನ್ನ ರಾಜಸ್ಥಾನದಲ್ಲಿ ಸುಟ್ಟು ಹಾಕಿದ್ದ. ಇನ್ನಷ್ಟು ದಾಳಿಕೋರರ ಪ್ಲಾನಿಂಗ್ ವಿಚಾರ, ರಹಸ್ಯಗಳೆಲ್ಲವೂ ಕೂಡ ಬಯಲಾಗ್ತಾ ಇದೆ. ಪೊಲೀಸರ ಮುಂದೆ ಹಲವು ಸೀಕ್ರೆಟ್ ಅನ್ನ ಬಾಯ್ಬಿಟ್ಟಿದ್ದಾರೆ ಈ ದಾಳಿಕೋರ್. ದೇಶದಲ್ಲಿ ಅಶಾಂತಿ ಸೃಷ್ಟಿಸಿ ಸರ್ಕಾರದ ಗಮನ ಸೆಳೆಯೋದೇ ನಮ್ಮ ಮುಖ್ಯ ಉದ್ದೇಶ ಆಗಿತ್ತು ಅಂತಿದ್ದಾರೆ. ಸಂಸತ್ ದಾಳಿಯ ಮೂಲಕ ಕೋಲಾಹಲ ಎಬ್ಬಿಸಿ ತಮ್ಮ ಬೇಡಿಕೆಗೆ ಒತ್ತಾಯ ಇಡೋದು ಇವರ ಪ್ರಮುಖವಾದಂತಹ ಅಜೆಂಡಾ ಆಗಿತ್ತು. ಸಂಸತ್ ದಾಳಿಯ ಪರಿಣಾಮದ ಬಗ್ಗೆ ಕೂಡ ಆರೋಪಿಗಳಿಗೆ ಸ್ಪಷ್ಟ ಅರಿವಿತ್ತು. ಎಲ್ಲ ಆರೋಪಿಗಳ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ವಿಶೇಷ ಪೊಲೀಸ್ ತಂಡ. ಆ ಸಂದರ್ಭದಲ್ಲಿ ಹಲವು ಮಾಹಿತಿಯನ್ನ ಬಹಿರಂಗಪಡಿಸಿದ್ದಾರೆ, ಸತ್ಯ ಬಾಯ್ಬಿಟ್ಟಿದ್ದಾರೆ ಈ ದಾಳಿಕೋರರು. ಸರ್ಕಾರದ ಗಮನ ಸೆಳೆಯೋದೇ ಮುಖ್ಯ ಉದ್ದೇಶ ಆಗಿತ್ತು ಅಂತಿದ್ದಾರೆ. ನಿಜಕ್ಕೂ ಅದೇನಾ, ಅಥವಾ ಈ ತಂಡದ ಹಿಂದೆ ಇನ್ಯಾರಾದರೂ ಇದ್ದಾರಾ ಅನ್ನೋದ್ರ ಬಗ್ಗೆ ವ್ಯಾಪಕ ತನಿಖೆಯಾಗ್ತಾ ಇದೆ. ಈಗ ಮಾಸ್ಟರ್ ಮೈಂಡ್ ಲಲಿತ್ ಝಾ ಏನು ಅರೆಸ್ಟ್ ಆದ, ಆತನಿಂದ ಮತ್ತಷ್ಟು ಸತ್ಯ ಹೊರಬರ್ತಾ ಇದೆ. 6 ಮಂದಿಯ ತೀವ್ರ ವಿಚಾರಣೆಯನ್ನು ನಡೆಸಲಾಗ್ತಾ ಇದ್ದು ಈ ಆರೋಪಿಗಳ ಹಿನ್ನೆಲೆ, ಇವ್ರ ಹಿಂದೆ ಇನ್ಯಾರಾದ್ರೂ ಕೈವಾಡ ಇದೆಯಾ, ಎಲ್ಲವನ್ನ ಈಗ ಕೆದಕ್ತಾ ಇದ್ದಾರೆ. ದಾಳಿ ಮೂಲಕ ಕೋಲಾಹಲ ಎಬ್ಬಿಸಿ ತಮ್ಮ ಬೇಡಿಕೆಗೆ ಒತ್ತಾಯ ಇಡೋದು, ದೇಶದ ಗಮನ ಸೆಳೆಯೋದು ನಮ್ಮ ಉದ್ದೇಶ ಆಗಿತ್ತು ಅಂತಿದ್ದಾರೆ ಈ ದಾಳಿಕೋರರು. ನಿಜಕ್ಕೂ ಅಷ್ಟೇನಾ, ಅಥವಾ ಇನ್ನೇನಾದ್ರೂ ಇದೆಯಾ, ಬೇರೆಯವರ ಕೈವಾಡ ಇದೆಯಾ? ಒಟ್ಟಾರೆ ದುಷ್ಕರ್ಮಿಗಳ ಹಿನ್ನೆಲೆಯನ್ನ ಕೆದಕ್ತಾ ಇದ್ದಾರೆ ಪೊಲೀಸರು. ಸಂಸತ್ ದಾಳಿಯ ಪರಿಣಾಮದ ಬಗ್ಗೆ ಕೂಡ ಆರೋಪಿಗಳಿಗೆ ಸ್ಪಷ್ಟವಾದಂತಹ ಅರಿವಿತ್ತು. ಇನ್ನು ಮತ್ತೊಂದೆಡೆ ಈ ಪ್ರಕರಣಕ್ಕೆ ಕಾರಣ ಆದದ್ದು ಭದ್ರತಾ ವೈಫಲ್ಯ. ಹೀಗಾಗಿ ತನಿಖೆಯನ್ನ ಚುರುಕುಗೊಳಿಸಿದೆ ರಾಜ್ಯ ಗುಪ್ತಚರ ಇಲಾಖೆ. ಮೈಸೂರಿನ ಮನೋರಂಜನ್ ಕುರಿತು ಇಂಚಿಂಚು ಮಾಹಿತಿಯನ್ನ ಸಂಗ್ರಹಿಸಲಾಗ್ತಾ ಇದೆ. ಮನೋರಂಜನ್ನ ನಡವಳಿಕೆಯ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದಾರೆ. ಈತ ಇಂಜಿನಿಯರಿಂಗ್ ಡ್ರಾಪ್ ಔಟ್. ಇಂಜಿನಿಯರಿಂಗ್ ಓದೋ ವೇಳೆ ಆತನ ನಡವಳಿಕೆ ಹೇಗಿತ್ತು, ಯಾವ ವಿಷಯಗಳ ಬಗ್ಗೆ ಈತ ತಲೆ ಕೆಡಿಸ್ಕೊಳ್ತಾ ಇದ್ದ, ಈತನಿಗೆ ಈ ಮನೋರಂಜನ್ಗೆ ಯಾರಾದ್ರೂ ಬ್ರೈನ್ ವಾಶ್ ಮಾಡಿದಾರ, ಈತನಿಗಿದ್ದ ಸ್ನೇಹಿತರ ಗುಂಪು ಯಾವುದು, ಎಷ್ಟು ಜನ, ಹೀಗೆ ಎಲ್ಲಾ ಆಯಾಮಗಳಲ್ಲೂ ಕೂಡ ತನಿಖೆ ನಡೀತಾ ಇದೆ.
ಸ್ಮೋಕ್ ಬಾಂಬ್ ಪ್ರಕರಣದ ಪ್ರಮುಖ ಆರೋಪಿಯಾಗಿದ್ದಾನೆ ಮೈಸೂರಿನ ಮನೋರಂಜನ್. ಪ್ರತಾಪ್ ಸಿಂಹ ಕಚೇರಿಯಿಂದ ಪಾಸ್ ಪಡೆದು ಈತ ವೀಕ್ಷಕರ ಗ್ಯಾಲರಿಗೆ ತೆರಳಿ ತನ್ನ ಸ್ನೇಹಿತನಿಗೆ ತೆರಳಿ ನಂತರ ಅಲ್ಲಿ ಘೋಷಣೆ ಕೂಗ್ತಾನೆ. ಈತನ ಸ್ನೇಹಿತ ಸಾಗರ್ ಶರ್ಮಾ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಯಾವ ರೀತಿಯಲ್ಲಿ ದಾಂಧಲೆ ಎಬ್ಬಿಸ್ದ ಅಂತ. ಹಾಗಾಗಿ ಈಗ ಮನೋರಂಜನ್ ನಿವಾಸಕ್ಕೆ ತೆರಳಿ ಅಲ್ಲಿ ಸಾಕಷ್ಟು ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ಈತನ ಹಿನ್ನೆಲೆ ಬಗ್ಗೆ ಈಗ ಕೆದಕಲಾಗ್ತಾ ಇದೆ. ಈತ ಓದುವಾಗ ಹೇಗಿದ್ದ, ಯಾರ ಸ್ನೇಹ ಹೊಂದಿದ್ದ, ಏನು ವಿಷಯಗಳ ಬಗ್ಗೆ ಮಾತನಾಡ್ತಾ ಇದ್ದ, ಯಾವ ರೀತಿಯಂತ ವಿಚಾರಧಾರೆ ಹೊಂದಿದ್ದ, ಇದೆಲ್ಲದರ ಬಗ್ಗೆ ಈಗ ವಿಸ್ತೃತವಾಗಿ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.